ಇವಾಗ ನೋಡಿ ಫ್ರೆಂಡ್ಸ್, ಆರಿದ್ಮೇಲೆ ಈ ಥರ ಬರುತ್ತೆ ಒಂದು ಟೆಕ್ಸ್ಚರು. ಚೆನ್ನಾಗಿ ಆರಿಸಿದ್ದೀನಿ ಇದನ್ನು. ಸೊ ಒಂದು ಸ್ವಲ್ಪ ನೋಡಿ, ರೋಸ್ದು ಪೆಟಲ್ಸ್ ಎಲ್ಲ ಚೆನ್ನಾಗಿ ಅದರದ್ದು ಒಳಗಡೆ ಅದರದ್ದು ಅಂಶ ಎಲ್ಲ ಬಿಟ್ಟಿದೆ. ಸೊ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಪಿಗ್ಮೆಂಟೇಷನ್ಗೆ ಏನು ಬೇಕಾಗುತ್ತೆ ಅಂದರೆ ಜಿಂಜರ್ ಬೇಕಾಗುತ್ತೆ. ಸೊ ನಾನು ಈ ಥರ ಒಂದು ಕುಟ್ಟಣಿಗೆ, ಇದು ಪುಟಾಣಿ ಬರುತ್ತಲ್ಲ ಕಲ್ಲು, ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಜಜ್ಬೋದು, ಇಲ್ಲ ನೀವು ಬೇಕಾದ್ರೆ ಮಿಕ್ಸಿನಲ್ಲೂ ಮಾಡ್ಕೋಬೋದು. ಸೊ ಇದರಲ್ಲಿ ಜಜ್ಜಿಬಿಟ್ಟು ನಾನು ತೋರಿಸ್ತೀನಿ, ತೊಗೊಂಬರ್ತೀನಿ. ಓಕೆನಾ. ಮತ್ತು ನಮ್ಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಬೇಕಾಗುತ್ತೆ ಅಂದರೆ ಅಕ್ಕಿ ಹಿಟ್ಟು. ನಾನೇನು ತೋರಿಸಿದ್ದೀನೋ ಕೆಂಪಕ್ಕಿ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿರುವಂತಹ ನ್ಯೂಟ್ರಿಷನ್ಸ್ ಅಂತಾರಲ್ಲ, ಸೊ ಅದರಲ್ಲೇ ಇರುತ್ತೆ, ಪೋಷಕಾಂಶಗಳು ಅದರಲ್ಲೇ ಇರುತ್ತೆ. ಅದು ಪಾಲಿಶ್ ಇಲ್ಲದೆ ಇರೋದಲ್ವ, ಸೊ ಅದಕ್ಕೋಸ್ಕರ. ಮತ್ತು ಒಂದು ಆಲೋವೆರಾ ಜೆಲ್ ಬೇಕಾಗುತ್ತೆ. ಸೊ ಇದು 4 ಮಿಕ್ಸ್ ಮಾಡಿ ನಾನು ಮಾಡ್ತೀನಿ, ಇವಾಗ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ರೋಸ್ದು ಪೆಟಲ್ಸ್ ಬೇಕಾಗುತ್ತೆ. ಸೊ ಪೂಜೆಗೆಲ್ಲ ನಾವು ತರಿಸ್ತೀವಲ್ಲ, ಆ ರೋಸೇ ತೊಗೊಳ್ಳಿ. ಕೆಂಪಾರ ಆಗಿರ್ಬೋದು, ಇಲ್ಲ ಪಿಂಕ್ ಕಲರ್ ಆಗಿರ್ಬೋದು, ಯಾವ್ದಾರ ಆಯಿತು, ಒಟ್ಟಿನಲ್ಲಿ ರೋಸ್ ಪೆಟಲ್ಸ್ ಬೇಕಾಗುತ್ತೆ. ಸೊ ಇದನ್ನು ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಅದು ಕುದ್ಮೇಲೆ ಅದ್ರ ಕಲರೇ ಚೇಂಜ್ ಆಗ್ತಾ ಇದೆ. ಸೊ ನಾನು ಕೆಂಪು ಕಲರ್ ಹಾಕಿದ್ದೆ ಅಲ್ವಾ, ಸೊ ನೋಡಿ ಇವಾಗೆಲ್ಲ ಲೈಟ್ ಪಿಂಕ್ ಥರ ಬರ್ತಾ ಇದೆ. ಅದ್ರದ್ದು ಅಂಶ ಎಲ್ಲ ಕೆಳಗಡೆ ನೀರಲ್ಲಿ ಬಿಡ್ಕೋತಾ ಇದೆ. ಸೊ ಚೆನ್ನಾಗಿ ಇನ್ನೂ ಒಂದು ಸ್ವಲ್ಪ ಆಗಲಿ, ಅದು ಇನ್ನೂ ಒಂದು 2 ಮಿನಿಟ್ಸ್ವರೆಗೂ ಮಾಡ್ತೀನಿ, ಆಮೇಲೆ ಆಫ್ ಮಾಡ್ತಾ ಇದ್ದೀನಿ. ಸೊ ನೋಡಿ 5 ನಿಮಿಷ ಆದಮೇಲೆ ಅದ್ರ ಕಲರ್ ನೋಡಿ ಒಂದು ಸ್ವಲ್ಪ ಡಾರ್ಕ್ ಕಲರ್ ಎಲ್ಲ ಕೆಳಗೆ ಬಂದಿದೆ. ಸೊ ನ್ಯಾಚುರಲ್ ಆಗಿರುವಂತಹ ರೋಸ್ ವಾಟರ್ ರೆಡಿ ಆಯಿತು ಇದು. ಸೊ ಇದೇನು ಅಂದರೆ ನಮ್ಮದು ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ಅದಕ್ಕೋಸ್ಕರ. ಸೊ ಇದು ನಮಗೇನು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅದಕ್ಕೆಲ್ಲ ತುಂಬ ಒಳ್ಳೆಯ ರೆಮಿಡಿ ಆಗಿರುತ್ತೆ. ಸೊ ಇದು ಹಾರಕ್ಕೆ ಬಿಡ್ತೀನಿ, ಯಾಕಂದರೆ ಬಿಸಿನಲ್ಲಿ ಹಾಕ್ಬಾರ್ದು, ಇದು ಚೆನ್ನಾಗಿ ಅದು ಕೂಲ್ ಆದಮೇಲೆ ಹಾಕಬೇಕಾಗುತ್ತೆ. ಸೊ ಬನ್ನಿ ಇವಾಗ ಬೇರೆ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಆ ಜಿಂಜರ್ದು ಈ ಥರ ಆಗುತ್ತೆ, ಓಕೆನಾ. ಸೊ ಅದನ್ನು ಕುಟ್ಬಿಟ್ಟು ಅದ್ರ ರಸ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿಗೂ ಹಾಕೋಬೋದು, ಸೊ ಯಾವ್ದು ಬೇಕಾದ್ರೆ ಮಾಡ್ಕೋಬೋದು. ನಾನು ಚಿಕ್ಕದು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಪುಟಾಣಿದು ಕುಟ್ಟೋದು. ಸೊ ಅದರಲ್ಲಿ ನಾನು ಪೆಪ್ಪರ್ದು ಪುಡಿ ಥರ ಮಾಡಿಕೊಂಡು ಒಂದೊಂದು ಸಲ ಹೀಟ್ ಪಿಂಪಲ್ಸ್ ಥರ ಏನಾರು ಅಕಸ್ಮಾತ್ ಆದರೆ, ಸೊ ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಪಿಂಪಲ್ಸ್ ಎಲ್ಲ ಹೊರಟೋಗುತ್ತೆ. ಸೊ ಅದಕ್ಕೆ ಆ ಥರ ಪುಟಾಣಿದು ಇಟ್ಕೊಂಡಿದ್ದೀನಿ. ಸೊ ಇದು ನೋಡಿ ಅಲೋವೆರಾ ಜೆಲ್ಲು. ಸೊ ಅಲೋವೆರಾ ಜೆಲ್ ಬೇಕಾಗುತ್ತೆ, ಮತ್ತು ರೋಸ್ದು ವಾಟರು. ಸೊ ಇದೇನು ಗೊತ್ತಾ, ನಾವೇ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಈ ಥರ ಮಾಡಿದೆ. ಮತ್ತು ಇದು ಕೆಂಪಕ್ಕಿದು, ಬನ್ನಿ ಇವಾಗ ತೋರಿಸ್ತೀನಿ. ಸೊ ನೀವೆಲ್ಲ ಕೇಳ್ಬೋದು, ಈ ಥರ ಒಂದು ಜಿಂಜರಲ್ಲಿ ಏನಪ್ಪ ಇರುತ್ತೆ, ಪಿಗ್ಮೆಂಟೇಷನ್ ಹೆಂಗೆ ಹೋಗುತ್ತೆ ಅಂದರೆ ಅದು ಸ್ಕಿನ್ನ ಫರ್ಮ್ ಮಾಡುತ್ತೆ, ಓಕೆನಾ. ಸೊ ಅನ್ಈವನ್ ಟೋನ್ ಅಂತಾರೆ ನೋಡಿ, ಸೊ ಅದನ್ನು ಕರೆಕ್ಟ್ ಮಾಡ್ತಾ ಬರುತ್ತೆ, ಈವನ್ ಟೋನ್ ಮಾಡುತ್ತೆ ಅದು. ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬ ಇರುತ್ತೆ ಯಾವುದರಲ್ಲಿ, ಶುಂಠಿದೊಂದು ರಸದಲ್ಲಿ. ಮತ್ತು ಡೆಡ್ ಸ್ಕಿನ್ಸ್, ಇದು ಸ್ಕಾರ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಅದನ್ನೆಲ್ಲ ರಿಮೂವ್ ಮಾಡ್ತಾ ಬರುತ್ತೆ, ಓಕೆನಾ. ಸೊ ಆಲೋವೆರಾದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಅದು ಯಾವುದು ಪಿಗ್ಮೆಂಟೇಷನ್ಗೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ ಅದು ಯೂಸ್ ಮಾಡೋದ್ರಿಂದ. ಸೊ ನೀವು ಯಾವುದೇ ಒಂದು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದ್ರೂ ಅವ್ರು ರೆಫರ್ ಮಾಡೋದೇ ಅದು. ನಾನೇನು ಗೊತ್ತಾ, ಬಂಜಾರಾಸ್ತು ಮತ್ತು ಇದು ಪತಂಜಲಿದು ಎರಡೂ ಚೆನ್ನಾಗಿದೆ. ಸೊ ಅದರಲ್ಲಿ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಮತ್ತು ರೋಸ್ ವಾಟರು ನಮ್ಮ ಒಂದು ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಪಿಗ್ಮೆಂಟೇಷನ್ ಇರೋ ಮುಖದಲ್ಲಿ ಒಂದು ಸ್ವಲ್ಪ ಗ್ಲೋ ಬರೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮತ್ತು ಕೆಂಪಕ್ಕಿ ಪುಡಿದಂತೂ ಸೂಪರ್ಬ್ ಆಗಿರುವಂತಹ ಅದರಲ್ಲಿ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಕೊರಿಯನ್ ಗ್ಲಾಸ್ ಸ್ಕಿನ್ ಬರುತ್ತೆ, ಮೆಲನಿಂದು ಪ್ರೊಡಕ್ಷನ್ನ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಬನ್ನಿ ಇವಾಗ ಹೆಂಗೆ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಒಂದು ಜಿಂಜರ್ದು ಒಂದು ರಸನ ನಾವು ತೊಗೊಂಡಿದ್ರಲ್ಲಿ ಯೂಸ್ ಮಾಡ್ತಿದ್ವಿ. ಪಿಗ್ಮೆಂಟೇಷನ್ನ ಮಾರ್ಕ್ಸ್ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದನ್ನು ನೀವು ಡೈಲಿ ಯೂಸ್ ಮಾಡಿ, ಓಕೆನಾ. ಡೈಲಿ ಮಾಡಿದ್ರೆ ಏನೂ ಇಶ್ಯೂಸ್ ಇಲ್ಲ. ಯಾಕೆಂದರೆ ಕೆಂಪಕ್ಕಿನಲ್ಲಿ ನಾನು ಹೇಳಿದ್ನಲ್ಲ, ಅದರಲ್ಲಿ ಅನ್ಪಾಲಿಶ್ಡ್, ಇದು ಪಾಲಿಷ್ ಮಾಡಿಲ್ಲ. ಪಾಲಿಷ್ ಮಾಡಿದ್ರೆ ವೈಟ್ ರೈಸ್ ಆಗುತ್ತೆ. ಕೆಂಪಕ್ಕಿನಲ್ಲಿ ಅದ್ರದ್ದು ಒಂದು ಸತ್ವ ಅದರಲ್ಲೇ ಇರುತ್ತೆ. ಸೊ ನಿಮಗೆ ಬೇಕಾಗಿರುವಂತಹ ಸ್ಕಿನ್ಗೆ ಬೇಕಾಗಿರುವಂತಹ ಪೋಷಕಾಂಶ ಎಲ್ಲ ಸಿಗುವಾಗ, ನಾನು ಹೇಳಿದ್ನಲ್ಲ, ಮುಖ ಎಲ್ಲ ಪಿಂಕಾಗಿ ಕಾಣುತ್ತೆ. ಸೊ ನಂದು ನೋಡಿ, ಅದು ನಾನು ನಿನ್ನೆ ಒಂದು ಇದ್ರನ್ನ ತೋರಿಸಿದ್ದೆ ಅಲ್ವಾ ನಿಮಗೆ, ತೋರಿಸಿದ್ನಲ್ಲ, ಯೋಗಟ್ ಎಲ್ಲ ಹಾಕ್ಬಿಟ್ಟು. ಸೊ ಕೆಂಪಕ್ಕಿ ನೀವು ಯಾವಾಗ ಯೂಸ್ ಮಾಡ್ತೀರೋ ಒಂದು ಅಬ್ಸರ್ವ್ ಮಾಡಿಬೇಕಾರೆ, ನಾರ್ಮಲ್ಲು ವೈಟ್ ರೈಸ್ದು ಪುಡಿನ ಒಂದು ಕಡೆ ಇಟ್ಕೊಳ್ಳಿ, ಕೆಂಪಕ್ಕಿದು ಒಂದು ಕಡೆ ಇಟ್ಕೊಳ್ಳಿ. ಸೊ ಎರಡನ್ನೂ ನೀವು ಹಾಕ್ಕೊಂಡು ನೋಡಿದಾಗ ಈ ಒಂದು ಅಕ್ಕಿನಲ್ಲಿ ನಾವೇನು ಹಾಕ್ಕೊಂಡಿರ್ತೀವೋ ಅದಿನ್ನ ನಮ್ಮ ಮುಖ ಚೆನ್ನಾಗಿ ಗ್ಲೋ ಬಂದಿರುತ್ತೆ, ಕಂಪೇರ್ ಟು ವೈಟ್ ರೈಸ್ ಪುಡಿ. ನಾನು ಹೇಳೋದು ಅಂದರೆ ಅಕ್ಕಿ ಹಿಟ್ಟಿದ ಕಂಪೇರ್ ಮಾಡಿದ್ರೆ ಇದೊಂಥರ ಕೆಂಪಕ್ಕಿ ಪುಡಿನಲ್ಲಿ ತುಂಬ ಒಳ್ಳೆಯ ಸತ್ವ ಇರುತ್ತೆ, ಓಕೆನಾ ಫ್ರೆಂಡ್ಸ್. ಸೊ ಅದೆಲ್ಲ ನಾನು ರಿಸರ್ಚ್ ಮಾಡಿನೇ ಮಾಡಿರೋದು. ನಾನು ಹೇಳಿದ್ನಲ್ಲ, ನಂದು ಸ್ಕಿನ್ ಟೆಕ್ಸ್ಚರು ಮುಂಚೆ ಇಷ್ಟೊಂದು ಗ್ಲೋ ಇರಲಿ, ಅಂದರೆ ಇಷ್ಟೊಂದು ಕಲರ್ ಇರಲಿಲ್ಲ ನಂದು, ಒಂದು ಸ್ವಲ್ಪ ತುಂಬ ಹೇಳ್ಕೊಳಂಗಿರಲಿಲ್ಲ, ಓಕೆನಾ. ಸೊ
ಗೋಧಿ ಬಣ್ಣಗಿಂತ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳಗೆ ಅನ್ಬೋದು, ಬಟ್ ತುಂಬ ಎದ್ದೊಡಿಯಂಗೆ ಬೆಳ್ಳಗೇನು ಇರಲಿಲ್ಲ. ನಾನೇನು ಹೊಗಳ್ಕೋತಾ ಇಲ್ಲ ತುಂಬ ಬೆಳ್ಳಗೆ ಆ ಥರ ಅಂತಿಲ್ಲ, ನಾನು ಹೇಳ್ತಾ ಇರೋದು ಗ್ಲೋ ಬರಬೇಕಲ್ವಾ. ನಾ ಹೇಳಿದ್ನಲ್ಲ, ಎಷ್ಟೇ ಬೆಳ್ಳಗಿದ್ರೂ ಮುಖದಲ್ಲಿ ಗ್ಲೋ ಇದ್ದರೆ ಅವ್ರನ್ನ ನೋಡೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಸೊ ಇದೆಲ್ಲ ನಾನು ರೆಮಿಡೀಸ್ ಮಾಡ್ತಾ ಮಾಡ್ತಾ ಮುಖದಲ್ಲಿ ಚೆನ್ನಾಗಿ ಗ್ಲೋ ಬರುತ್ತೆ. ನಾನು ಹೇಳಿದ್ನಲ್ಲ, ನನ್ನ ಕಾಲೇಜ್ ಡೇಸಿಂದನೂ ನಾನು ಲೆಮನ್ ಮತ್ತು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್, ಹಸಿ ಹಾಲು ಮತ್ತು ನಿಂಬೆ ಹಣ್ಣದು ನಾನು ಯಾವಾಗಲೂ ಅಪ್ಲೈ ಮಾಡ್ತಿದ್ದೆ ಡೈಲಿ, ಗೊತ್ತಾ. ಸೊ ಅದರಿಂದ ನಮ್ಮದು ಪಿಂಪಲ್ಸು ಬರಲ್ಲ, ಆಮೇಲೆ ಡಾರ್ಕ್ ಸ್ಪಾಟ್ಸು ಎಲ್ಲ ಹೋಗ್ತಾ ಬರುತ್ತೆ. ಸೊ ಅದೆಲ್ಲ ಒಂಥರ ಒಳ್ಳೆಯ ಮೆಥಡೇ ಆಗಿರುತ್ತೆ, ಡೈಲಿ ಯೂಸ್ ಮಾಡ್ತಿದ್ದೆ. ಕೆಲವರೆಲ್ಲ ನೀವು ಹೇಳ್ತಿರಲ್ಲ ನಿಂಬೆಹಣ್ಣು ಮುಖಕ್ಕೆ ಹಾಕ್ಬಾರ್ದು, ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅಂತ. ಏನೂ ಇರಲ್ಲ. ನಂದು ಆ್ಯಕ್ಚುಲಿ ಎಲ್ಲ ನಾನು ಹೇಳಿದ್ನಲ್ಲ, ಸ್ಪೋರ್ಟ್ಸ್ ಎಲ್ಲ ಆಡುವಾಗ ಮುಖ ಡಾರ್ಕ್ ಆಗಿಬಿಟ್ಟಿತ್ತು, ಒಂಥರ ಕಪ್ಪುಗಾಗ್ಬಿಟ್ಟಿತ್ತು ಸ್ಕಿನ್ ಎಲ್ಲ ನಂದು. ಸೊ ಅದನ್ನು ಅಪ್ಲೈ ಮಾಡ್ತಾ 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 ಫುಲ್ ಕಲರೇ ಚೇಂಜ್ ಆಯಿತು, ಓಕೆನಾ. ಸೊ ಅದಕ್ಕೆ ಹೋಮ್ ರೆಮಿಡೀಸ್ ಮಾಡುವಾಗ ಏನು ಅಂದರೆ, ಮೆಲನಿನ್ ಪ್ರೊಡಕ್ಷನ್ನ ಅದು ಕಡಿಮೆ ಮಾಡೋದ್ರಿಂದ ಮುಖ ಬೆಳ್ಳಗಾಗೋಕ್ಕೆ ತುಂಬ ಚಾನ್ಸಸ್ ಜಾಸ್ತಿ. ಸೊ ಬನ್ನಿ, ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ ನಾನೇನು ಇದರಲ್ಲಿ ಶುಂಠಿ ರಸದು ಏನು ತೊಗೊಂಡಿದ್ನೋ, ಯಾವುದು ತುಂಬ ಇದಾಗುತ್ತೆ ಅಂದರೆ ಪಿಗ್ಮೆಂಟೇಷನ್ ಇರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೀವು ಅಂದ್ಕೋಬೋದು ಸುಮ್ಮನೆ ಇದೆಲ್ಲ ಅಂತ, ಅದು ಸುಮ್ಮನೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಯಾಕೆ ಅಂದರೆ, ನಾವು ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೆ ಕರೆಕ್ಟಾಗಿ ಅದನ್ನು ಫುಲ್ಫಿಲ್ ಮಾಡೋವರೆಗೂ ನಾವು ಒಂದು ಗೋಲ್ನ ಬಿಡಬಾರ್ದು. ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನಾನು ಗೋಲ್ಡ್ ಜ್ಯುವೆಲ್ರಿ, ನಾನು ತುಂಬ ವ್ಲಾಗ್ಸ್ ಮಾಡಿದ್ದೀನಿ ಗೋಲ್ಡ್ ಜ್ಯುವೆಲ್ರಿ, ಹೋಗಿ ಚೆಕ್ ಮಾಡಿ ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ, ಓಕೆನಾ. ಸುಮ್ಮನೆ ಅದು ಬರಲ್ಲ, ಬೇಕಾದ್ರೆ ಟ್ರೈ ಮಾಡಿ. ನಾನು ಹೇಳಿದ್ನಲ್ಲ, ನಮ್ಮ ಅಕ್ಕ ವರ್ಕ್ ಮಾಡ್ತಾಳೆ, ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡೋದು. ಸೊ ಅವಳೇ ಅಂದಿದ್ಲು ನನಗೆ ಇಷ್ಟೊಂದು ತೊಗೊಳಕ್ಕಾಗಲ್ಲ, ನಿನ್ನ ಹತ್ರ ಅಷ್ಟೊಂದು ಹಿಂಗೆ ತೊಗೊಳಕ್ಕಾಗತ್ತೆ ಅಂತ. ನಿಮಗೆ ಗೊತ್ತಲ್ಲ, ಹೌಸ್ ವೈಫ್ಗಳ ಹತ್ರ ಅಷ್ಟೊಂದು ಮನಿನೂ ಕಲೆಕ್ಟ್ ಆಗಿರಲ್ಲ. ಸೊ ಅಂಥ ಟೈಮಲ್ಲೂ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಹೇಗಾದ್ರೆ ಅದು ದುಡ್ಡು ಕಲೆಕ್ಟ್ ಆಗುತ್ತೆ ಆ ಥರ ಮಾಡೋದ್ರಿಂದ. ಸೊ ಹಂಗೆ ಅದೊಂದು ಟಾರ್ಗೆಟ್ ಥರ ಹೆಂಗೆ ಇಟ್ಕೋತೀವೋ ಅದೇ ಥರ ಟಾರ್ಗೆಟು ಫೇಸ್ ಪ್ಯಾಕ್ಸ್ ಮಾಡೋದಾಗಿರ್ಬೋದು. ಪಿಗ್ಮೆಂಟೇಷನ್ ನಂದು ಹೋಗುತ್ತೆ ಅಂತ ಒಂದು ದೃಢ ನಿರ್ಧಾರ ನೀವು ಮಾಡ್ಕೊಂಬಿಟ್ರೆ 100% ಆಗುತ್ತೆ. ನಮ್ಮ ಅಮ್ಮಂದು ಹಂಗೆ ಮಾಡಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಡಾಕ್ಟರ್ ಕೊಟ್ಟಿರೋ ಕ್ರೀಮ್ಸು, ಆಮೇಲೆ ಟ್ಯಾಬ್ಲೆಟ್ಸ್ ಥರ ಏನೇನೋ ಕೊಟ್ಟಿರೋ ಸೋಪು, ಅದೆಲ್ಲ ಹಾಕೊಂಡ್ರು ಇನ್ನೂ ಜಾಸ್ತಿ ಥರ ಆಗಿಬಿಟ್ಟಿತ್ತು. ಯಾವಾಗ ಈ ಥರ ಹೋಮ್ ರೆಮಿಡೀಸ್ ಮಾಡೋಕ್ಕೆ, ಆಮೇಲೆ ಡಯಟ್ ಫಾಲೋ ಮಾಡಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ಆದಷ್ಟು ನೀವು ಟೀನಲ್ಲಿ ಸಕ್ಕರೆ ಅವಾಯ್ಡೇ ಮಾಡಿಬಿಡಿ, ಹಾಕ್ಕೊಳ್ಳೇಬೇಡಿ ಅಂತ ಫುಲ್ ಸ್ಟಾಪ್ ಮಾಡೋದು. ಸಕ್ಕರೆ ಹಾಕ್ಕೊಳ್ಳೋಕ್ಕೆ ನಿಲ್ಲಿಸಿದ್ರು. ಬ್ಲ್ಯಾಕ್ ಕಾಫಿ ಕುಡಿಯೋದಾಗಿರ್ಬೋದು, ಮತ್ತು ಟೀಗೆ ವಿತೌಟ್ ಮಿಲ್ಕು ಹಾಕಬೇಕು, ವಿತೌಟ್ ಶುಗರು ಹಾಕ್ಕೊಂಡು ಕುಡಿದಾಗ ತುಂಬ ಚೆನ್ನಾಗಿ ಇದಾಗುತ್ತೆ. ಸೊ ಮಿಲ್ಕ್ ಹಾಕೋತಾರೆ, ವಿತೌಟ್ ಮಿಲ್ಕ್ ಹಾಕ್ಕೊಳ್ದೆ ಕುಡಿಯೋಕ್ಕೆ ಕಷ್ಟ, ಬಿಕಾಸ್ ಅವ್ರಿಗೆ ಹ್ಯಾಬಿಟ್ ಆಗಿರೋದ್ರಿಂದ. ಬಟ್ ಶುಗರ್ ಕಂಟ್ರೋಲ್ ಮಾಡಿದ್ದಾರೆ, ಓಕೆನಾ. ಸೊ ಅದೆಲ್ಲ ಮಾಡಿರೋದ್ರಿಂದನೇ ಕಡಿಮೆ ಆಗಿರೋದು. ಅದಕ್ಕೆ ನಾನು 2 ಫೋಟೋ ಹಾಕಿರೋದು, ಒಂದರಲ್ಲಿ ಫುಲ್ ಇಲ್ಲೆಲ್ಲ ಕಪ್ಪಿದೆ, ಇನ್ನೊಂದರಲ್ಲಿ ಫುಲ್ ಕ್ಲಿಯರ್ ಆಗಿರೋದು, ಓಕೆನಾ. ಸೊ ಅದನ್ನು ನಾವು ಆಗೋವರೆಗೂ ಬಿಡಬಾರ್ದು. ಸೊ ಈ ಒಂದು ಜಿಂಜರ್ದೇನು ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮ್ಮ ಒಂದು ಪಿಗ್ಮೆಂಟೇಷನ್ ಏನು ಗೊತ್ತಾ, ಮೆಲನಿಂದು ಪ್ರೊಡಕ್ಷನ್ನ ಕಡಿಮೆ ಮಾಡೋದೇ ಬೇಕಲ್ವ ಎಲ್ಲರಿಗೂ. ಸೊ ಯಾವಾಗ ಅರ್ಥ ಮಾಡ್ಕೊಳ್ಳಿ, ಮೆಲನಿಂದು ಪ್ರೊಡಕ್ಷನ್ ಯಾವಾಗ ಜಾಸ್ತಿ ಇರುತ್ತೋ ಆವಾಗಲೇ ಕಪ್ಪುಗಾಗೋದು, ಈವನ್ ನಿಮ್ಮ ಮುಖನೂ ಕಪ್ಪುಗಾಗ್ತಾ ಬರೋದು ಅದಕ್ಕೇ. ಯಾವಾಗ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೋ ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಮುಖ ಬೆಳ್ಳಗಾಗ್ತೀರಾ. ಸೊ ನಾನು ಮಾಡೋ ರೆಮಿಡೀಸಲ್ಲೆಲ್ಲ ಆ ಥರನೇ ಇರುತ್ತೆ. ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಗೋವಂಥ ಫೇಸ್ ಪ್ಯಾಕ್ಸ್ನೇ ನಂದು ವ್ಲಾಗ್ಸಲ್ಲಿ ನೀವೆಲ್ಲ ನೋಡಿದ್ರಲ್ಲ, ಅಂಥದ್ದೇ ನಾನು ತೋರಿಸಿರೋದು. ಈವನ್ ಕೆಂಪಕ್ಕಿ ಏನು ಮಹಾ ಅಂದ್ಕೊಂಡ್ರಿ, ಅದನ್ನೇ ಮಾಡೋದು ಕೆಲಸ, ಓಕೆನಾ. ಸೊ ಅದೇನು ಮಾಡುತ್ತೆ ಅಂದರೆ, ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ, ಮುಖ ಚೆನ್ನಾಗಿ ಬೆಳ್ಳಗೆ ಕಾಣುತ್ತೆ, ಪ್ಲಸ್ ಪಿಂಕಾಗಿ ಕಾಣಿಸುತ್ತೆ. ಸೊ ಯಾರೋ ನಂಗೆ ಕೇಳಿದ್ರು, ಫ್ರೂಟ್ಸ್ ಪ್ಯಾಕ್ದೆ ಯಾವುದೋ ತೋರಿಸಿದ್ನಲ್ಲ, ಅದೆಲ್ಲ ಸುಮ್ಮನೆ ಸುಳ್ಳು ಹಾಗೆ ಹೇಗೆ ಅಂತ. ಬಟ್ ನಾನು ನಿಮಗೆ ಒಂದು ಅಶ್ಯೂರ್ ಕೊಡ್ಬೋದು, ಏನು ಅಂದರೆ, ನಂದು ಸ್ಕಿನ್ನು ನಾನು ಹೇಳಿದ್ನಲ್ಲ ಇಷ್ಟೊಂದು ಬೆಳ್ಳಗಿರಲಿಲ್ಲ ನಾನು ಮುಂಚೆ, ಓಕೆನಾ. ಸೊ ಅದನ್ನು ನಾನು ಫ್ರ್ಯಾಂಕಾಗಿ ಹೇಳ್ಕೊತೀನಿ, ಐ ಡೋಂಟ್ ಮೈಂಡ್. ಯಾಕೆ ಅಂದರೆ ನಾನು ಬರೀ ಫ್ರೂಟ್ಸ್ ಪ್ಯಾಕೆ, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನಂದು ಬಯೋಟಿಕ್ ಫ್ರೂಟ್ ಪ್ಯಾಕೇ ನಾನು ಜಾಸ್ತಿ ಹಾಕೋದು. ಫ್ರೂಟದ್ದು ಹಾಕಿ ಫುಲ್ ಮುಖ ಗ್ಲೋ ಬಂದಿದೆ, ಪ್ಲಸ್ ನಂದು ಕಲರು ಚೇಂಜ್ ಆಗಿದೆ. ಸೊ ಅದಕ್ಕೆ ನಾನು ನಿಮಗೆ ಯೂಸ್ಫುಲ್ ಆಗೋದಕ್ಕೋಸ್ಕರನೇ ವ್ಲಾಗ್ಸ್ ಮಾಡೋದು, ಅಂದರೆ ನಿಮಗೆ ಗೊತ್ತಾಗಬೇಕು. ಬಟ್ ಏನು ಅಂದರೆ, ಒಂದು ಟಾರ್ಗೆಟ್ ಥರ ಇಟ್ಕೋಬೇಕು ನೀವು. ಒಂದಿನ ಮಾಡೋದು ಸ್ಕಿಪ್ ಮಾಡೋದು, ಇನ್ನೊಂದು ದಿನ ಮಾಡದೇ ಇರೋದು, ಆ ಥರ ಮಾಡಬೇಡಿ. ಸೊ ನೋಡಿ, ಈ ಥರ ಶುಂಠಿದು ಏನೋ ಒಂದು ಪೇಸ್ಟ್ ಇದೆ. ಸೊ ಇದಕ್ಕೆ ನಾವು ನೆಕ್ಸ್ಟ್ ಏನು ಹಾಕಬೇಕು ಅಂದರೆ, ಆ್ಯಲೋವೆರಾದು ಹಾಕೋಬೇಕಾಗುತ್ತೆ, ಓಕೆನಾ. ಸೊ ಆ್ಯಲೋವೆರಾದು ಹಾಕೋಬೇಕು. ಸೊ ಆ್ಯಲೋವೆರಾದು ಎಷ್ಟು ಹಾಕೋಬೇಕು ಅಂದರೆ ಫ್ರೆಂಡ್ಸ್, ಸೊ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಅರ್ಧ ಸ್ಪೂನಷ್ಟು ಆ್ಯಲೋವೆರಾನ ನಾವು ಈ ಒಂದು ಏನು ಮಾಡ್ಕೊಂಡಿದ್ದೀವಿ ಇದಕ್ಕೆ ಹಾಕಬೇಕಾಗತ್ತೆ.
ಸೊ ನಾನು ಜಾಸ್ತಿ ಕ್ವಾಂಟಿಟಿ ಥರ ಮಾಡ್ತಾ ಇದ್ದೀನಿ, ಯಾಕೆಂದರೆ ಒಂದು 3-4 ದಿನಕ್ಕೆ ನಿಮ್ಗೆ ಯೂಸ್ ಆಗಬೇಕು. ಬರೀ ಪಿಗ್ಮೆಂಟೇಷನ್ ಇರೋ ಕಡೆ ಮಾತ್ರ ಇದನ್ನು ಹಾಕಬೇಕು, ಫುಲ್ ಫೇಸ್ ಪ್ಯಾಕ್ ಥರ ಯೂಸ್ ಮಾಡೋ ಅಂಥದ್ದಲ್ಲ ಇದು ತೋರಿಸ್ತಾ ಇರೋದು, ಓಕೆನಾ. ಸೊ ಅದಾದಮೇಲೆ ರೋಸ್ ವಾಟರ್ ಎಷ್ಟು ಹಾಕಬೇಕು ಅಂದರೆ 1 ಸ್ಪೂನಷ್ಟು ಹಾಕಬೇಕು. ಸೊ ಇದು ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ರೋಸ್ ವಾಟರ್ ಸೇಮ್ ನೋಡಿ, ನೀವು ಹೊರಗಡೆ ನೀವು ಹೆಂಗೆ ರೋಸ್ ವಾಟರ್ ಪರ್ಚೇಸ್ ಮಾಡ್ತೀರೋ ಅದೇ ಥರ ಇರುತ್ತೆ. ಇದು ಒಂಥರ ನ್ಯಾಚುರಲ್ ರೋಸ್ ವಾಟರ್, ಅಂದರೆ ಮನೇಲೇ ಮಾಡಿರೋದಲ್ಲ. ಇದನ್ನು ನೀವೇನು ಮಾಡಿ ಅಂದರೆ ಫ್ರಿಜ್ಜಲ್ಲಿ ನಾನು ಒಂದು ಸ್ವಲ್ಪ ಇಟ್ಟಿದ್ದೆ, ತಣ್ಣಗಾಗಿದೆ. ಸೊ ಇದನ್ನು ನಾನು 1 ಸ್ಪೂನೋ ಇಲ್ಲ 2 ಸ್ಪೂನು ಹಾಕೋಬೋದು, ಯಾಕಂದರೆ ನಾವು ಅಕ್ಕಿ ಹಿಟ್ಟದು ಕಲಿಸ್ಬೇಕಾಗುತ್ತಲ್ಲ. ಸೊ ನಾನು 2 ಸ್ಪೂನ್ ಹಾಕೊತಾ ಇದ್ದೀನಿ. ಸೊ ನೋಡಿ 2 ಸ್ಪೂನ್ ಹಾಕ್ಕೊಂಡೆ. ಸೊ ಇವಾಗ ನಾನು ಕೆಂಪಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ಸೊ ಕೆಂಪಕ್ಕಿ ಪುಡಿ, ಸೊ ನೋಡಿ. ಸೊ ಇದೆಲ್ಲ ಹೋಮ್ ರೆಮಿಡಿ, ಡೋಂಟ್ ವರಿ, ಓಕೆನಾ, ಏನೂ ಆಗಲ್ಲ ನಿಮಗೆ. ಸೊ ಇದೆಲ್ಲ ಸ್ಕಿನ್ನ ಇನ್ನೂ ನಿಮಗೆ ಚೆನ್ನಾಗಿ ಆಗಂಗೆ ಮಾಡುತ್ತೆ. ಸೊ ನ್ಯಾಚುರಲ್ಲಾಗಿ ನಿಮಗೆ ತುಂಬ ಚೆನ್ನಾಗಿರುವಂತಹ ಒಂದು ರೆಮಿಡಿ ನಾನು ತೋರಿಸ್ತಾ ಇರೋದು. ಯಾರಿಗೆ ಪಿಗ್ಮೆಂಟೇಷನ್ ಇರೋರಿಗೆ, ಡಾರ್ಕ್ ಸ್ಪಾಟ್ಸ್ ಇರೋರಿಗೆ, ಪಿಂಪಲ್ಸ್ ಇರೋರಿಗೆ, ಪ್ಲಸ್ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ, ಎಲ್ಲೆಲ್ಲಿ ನಿಮಗೆ ಕಪ್ಪು ಕಪ್ಪು ಚುಕ್ಕಿಗಳ ಥರ ಆಗಿರುತ್ತೆ ನೋಡಿ, ಕೆಲವ್ರಿಗೆಲ್ಲ ಮೂಗ್ ಮೇಲೆ ಆಗಿರುತ್ತೆ, ಇಲ್ಲೆಲ್ಲ ಒಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಆಗಿರುತ್ತೆ, ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಶುಂಠಿದು ರಸ ಹಾಕಿರೋದ್ರಿಂದ ಕಪ್ಪುಗಿರೋದು ಒಂದು ಸ್ವಲ್ಪ ಡಾರ್ಕ್ ಬ್ರೌನು, ಆಮೇಲೆ ಲೈಟ್ ಬ್ರೌನು, ಆಮೇಲೆ ಫುಲ್ ಹೊಟ್ಟೋಗುತ್ತೆ ಆ ಥರ. ಸೊ ನೋಡಿ ಇದೆಲ್ಲ ಆದಮೇಲೆ ಈ ಥರ ಬಂತು, ಅದೇ ಸೇಮ್ ಗಂಧ ಥರನೇ ಬರುತ್ತೆ. ಸೊ ಇದೇನು ಗೊತ್ತಾ, ಒಂದು ಸ್ವಲ್ಪ ಆ ಶುಂಠಿ ಹಾಕಿರೋದ್ರಿಂದ ಅದು ಸಖತ್ತು ಸ್ಟ್ರಾಂಗ್ ಇರುತ್ತೆ ಇದು. ಸೊ ನಿಮಗೆ ಎಲ್ಲೆಲ್ಲಿ ಅದು ಪಿಗ್ಮೆಂಟೇಷನ್ ಇದೆ, ಮಾರ್ಕ್ಸ್ ಎಲ್ಲೆಲ್ಲಿದೆ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡಬೇಕು, ಫುಲ್ ಫೇಸಿಗೆ ಮಾಡೋಕ್ಕೆ ಹೋಗಬಾರ್ದು, ಫಸ್ಟೇ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ನಾನು ಸುಮ್ಮನೆ ತೋರಿಸ್ತೀನಿ, ಇಲ್ಲೆಲ್ಲ ಸುಮ್ಮನೆ ಇಂಥ ಕಡೆ ಹಾಕಿ ತೋರಿಸ್ತೀನಿ ನಾನು, ಓಕೆನಾ. ಸೊ ನೋಡಿ ಈ ಥರ ಹಾಕಿ ಬಿಟ್ಟುಬಿಡಬೇಕು. ಎಷ್ಟೊತ್ತು ಬಿಡಬೇಕು ಅಂದರೆ ಒಂದು 20 ಮಿನಿಟ್ಸು ಬಿಡಿ, ಒಂಥರ ತಣ್ಣಗೂ ಆಗುತ್ತೆ, ಯಾಕೆಂದರೆ ರೋಸ್ ವಾಟರ್ ಹಾಕಿರ್ತೀವಿ, ಪ್ಲಸ್ ನಮ್ಮದು ಶುಂಠಿದು ಅದ್ರದ್ದು ಎಫೆಕ್ಟ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಅಪ್ಲೈ ಮಾಡ್ತೀವೋ ಒಂದು 20 ಮಿನಿಟ್ಸ್ ಬಿಡಬೇಕು. ಇದನ್ನು ನೀವು ಡೈಲಿ ಮಾಡ್ಕೊಂಬನ್ನಿ, ಕಂಟಿನ್ಯೂಸ್ ಆಗಿ 1 ತಿಂಗಳು ಮಾಡಿ. ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ, ಪಿಂಪಲ್ಸ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ ಅಂಥ ಕಡೆ ಮಾತ್ರ ಹಾಕಿ, ಫುಲ್ ಫೇಸ್ ಪ್ಯಾಕ್ ಥರ ಯೂಸ್ ಮಾಡಬಾರ್ದು. ನಿನ್ನೆ ನಾನೇನು ಫ್ರೂಟ್ ಪ್ಯಾಕ್ದು ತೋರಿಸೋದನ್ನ ಅದನ್ನು ನೀವು ಫುಲ್ ಫೇಸ್ಗೆ ಹಾಕಿ, ಈವನ್ ಕಣ್ಣು ಮೇಲೂ ಹಾಕಿ ಏನೂ ಆಗಲ್ಲ. ಇದನ್ನು ಮಾತ್ರ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅದು ಮಾತ್ರ ಹಾಕಿದ್ರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ, ಓಕೆನಾ. ಸೊ ಈ ಥರ. ಮತ್ತು ಇನ್ನೊಂದು ಪಿಗ್ಮೆಂಟೇಷನ್ದು ಒಂದು ರೆಮಿಡಿ ಇದೆ, ಅದು ನಾನು ನಿಮಗೆ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ಕೊಡ್ತೀನಿ. ಅದೊಂಥರ ಮೆಥಡ್ ಇದೆ, ಅದು ಆಯುರ್ವೇದಿಕ್ ಮೆಥಡು, ಒಬ್ಬರು ಡಾಕ್ಟರ್ ಹೇಳಿರೋದು. ಸೊ ನಮ್ಮಮ್ಮ ಹಂಗೆ ತೋರಿಸ್ತಾ ಇದ್ರಲ್ಲ, ಸೊ ಅವ್ರಿಗೆ ಹೇಳಿರೋದು. ಸೊ ಅದು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಅದೇನೋ ಇಂಟೇಕ್ ಮಾಡೋದು, ಸೊ ಅದು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಓಕೆನಾ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಪಿಗ್ಮೆಂಟೇಷನ್ದು ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ, ಓಕೆನಾ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.